ಇನ್ನು ಕೈ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಬಣ ರಾಜಕೀಯ ನಡೀತಾ ಇದೆ. ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋದಕ್ಕೆ ದೋಸ್ತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಂದಿನಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಕಮಲ ಮತ್ತು ದಳಪಾಳಯ ಅವಿಶ್ವಾಸ ನಿರ್ಣಯ ಮಂಡನೆಗೆ ದೋಸ್ತಿ ಪ್ಲಾನ್ ಮೊಟಕು ಹಾಕುತ್ತಾ. ಕಾರಣ ಏನು ಅಂದ್ರೆ, ಈಗಾಗಲೇ ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಕುರ್ಚಿಗಾಗಿ ತಮ್ಮ ಪಕ್ಷದಲ್ಲೇ ಭಿನ್ನಮತವನ್ನ ಮೂಡಿಸಿದ್ದಾರೆ ಅನ್ನುವಂತಹ ಚರ್ಚೆ ಬಿಜೆಪಿ ನಾಯಕರು ಮತ್ತು ದಳ ನಾಯಕರು ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರಕ್ಕೆ, ಸ್ಪೆಷಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ವಿಶ್ವಾಸ ಮತ ಇಲ್ಲ ಪಕ್ಷದಲ್ಲಿ, ಸರ್ಕಾರದಲ್ಲಿ ಅನ್ನುವಂತಹ ವಿಚಾರವನ್ನ ಬಿಜೆಪಿ ಮತ್ತು ದಳ ನಾಯಕರು ಅವಿಶ್ವಾಸವನ್ನ ನಿರ್ಣಯ ಮಾಡೋದಕ್ಕೆ ಸದನದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅದನ್ನ ಮೊಟಕುಗೊಳಿಸಿದ್ದಾರೆ. ಅವಿಶ್ವಾಸ ನಿರ್ಣಯವನ್ನ ವಾಪಸ್ ಪಡ್ಕೊಳ್ಳುವಂತಹ ಪ್ಲಾನ್ ಇದ್ದಾರೆ. ಕಾರಣ ಏನು ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿ ತೋರಿಸ್ತಾ ಇರುವಂತದ್ದು, ಮತ್ತೆ ಇನ್ನೊಂದು ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಸಲಹೆ ಸೂಚನೆಯ ಮೇರೆಗೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ಯಾಕೆ ಈ ಅವಿಶ್ವಾಸ ನಿರ್ಣಯದ ಗೊತ್ತುವಳಿ ಪ್ಲಾನ್ ಅನ್ನು ವಾಪಸ್ ಪಡ್ಕೊಳ್ತಾ ಇರುವಂತದ್ದು? ಜಗದೀಶ್, ಏನು ಇವತ್ತಿನಿಂದ ಆರಂಭ ಆಗ್ತಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಮತ್ತೆ JDS ನಾಯಕರು ಏನು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಿಕ್ಕೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ರು. ಆದ್ರೆ ಈಗ ಈ ಒಂದು ಪ್ಲಾನ್ ಅನ್ನ ಹಿಂದೆ ಪಡೆಯೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರೆ ಅದು ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನ ಸರಿ ಮಾಡ್ಬೋದು, ಒಮ್ಮತ ಮತ್ತೆ ಒಗ್ಗಟ್ಟನ್ನ ಸೃಷ್ಟಿ ಮಾಡಲಿಕ್ಕೆ ನಾವೇ ಒಂದು ಅಸ್ತ್ರ ಕೊಟ್ಟಂಗಾಗತ್ತೆ. ಹಾಗಾಗಿ ಸದ್ಯಕ್ಕೆ ನಾವು ಅವಿಶ್ವಾಸ ನಿರ್ಣಯ ಮಂಡಿಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಕುಮಾರಸ್ವಾಮಿ ಅವರು ಬಂದಿರುವಂಥದ್ದು. ಇದೇ ಒಂದು ತಮ್ಮ ಸಲಹೆಯನ್ನು, ಅಂದರೆ ತಮ್ಮ ನಿರ್ಣಯವನ್ನ ಈಗಾಗಲೇ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಮತ್ತು ಸುರೇಶ್ ಬಾಬು ಅವರು ಕೂಡ ಒಂದು ರವಾನೆ ಮಾಡಿರುವಂಥದ್ದು. ಯಾಕಂದರೆ ಒಂದು ವೇಳೆ ನಾವು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಕಾಂಗ್ರೆಸ್ನಲ್ಲಿರುವಂಥ ಗುಂಪುಗಾರಿಕೆ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಗುಂಪಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಗುಂಪಾಗಿರ್ಬೋದು, ಈಗಾಗಲೇ ಈ ಬಣ ಬಡಿದಾಟ ಸಾಕಷ್ಟು ತಾರಕಕ್ಕೇರಿದೆ. ಇದು ಕೂಡ ಸರ್ಕಾರಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುವಂಥ ಕೆಲಸಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ನಾವು ಒಂದು ವೇಳೆ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡುತ್ತೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಒಗ್ಗಟ್ಟಾಗಿ ಈಗಿರುವಂಥ ಏನು ಬಣ ಬಡಿದಾಟ ಇದೆ ಅದಕ್ಕೆ ಬ್ರೇಕ್ ಬಿಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಅವಿಶ್ವಾಸ ನಿರ್ಣಯ ಮಂಡಿಸೋದು ಬೇಡ, ಅವರು ಈ ಗೊಂದಲಗಳೇನಿದೆ ಅದು ಜನಸಾಮಾನ್ಯರಿಗೆ ತಲುಪಲಿ ಅನ್ನೋ ಒಂದು ಸಂದೇಶವನ್ನು ಸಲಹೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಏನು ಅಂದರೆ ಈ ಒಂದು ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ಜೊತೆಗೆ ಸಿಎಂ ಬಣ ಮತ್ತು DCM ಬಣ ಬಡಿದಾಡ್ತಾ ಇದೆ, ಜೊತೆಗೆ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಹಾಗಾಗಿ ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲ ಮತ್ತು ಸಿಎಂ ಸಿದ್ದರಾಮಯ್ಯ ಒಂದು ನಾಯಕತ್ವಕ್ಕೆ ಒಂದು ವಿಶ್ವಾಸ ಶಾಸಕರಲ್ಲಿ ಇಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ಬಿಜೆಪಿ ಮತ್ತು JDS ನಾಯಕರು ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಈಗ ಕುಮಾರಸ್ವಾಮಿ ಸಲಹೆ ಅಂತೆ ಈಗ ವಾಪಸ್ ಪಡೆಯೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.